ಗಾನಕೋಗಿಲೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಇಂದು. ಜೂನ್ 4ರಂದು ಹುಟ್ಟಿದ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ಸರಿಸುಮಾರು 70ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಂಡವರು. ಸ್ಯಾಂಡಲ್ವುಡ್ನ ಸಂಯೋಜಕ ಉಪೇಂದ್ರ ಕುಮಾರ್ ಅವರಿಗೆ 12 ಗಂಟೆಗಳಲ್ಲಿ 21 ಹಾಡು ಹಾಡಿ ದಾಖಲೆ ಮಾಡಿದವರು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು. ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ ಎಸ್.ಪಿ.ಬಿ. ಅವರ ಪೂರ್ತಿ ಹೆಸರಾಗಿದ್ದು, ಆಂಧ್ರಪ್ರದೇಶದ ಚಿತ್ತೂರಿನ ಕೊನೇಟಮ್ಮಪೇಟ ಎಂಬಲ್ಲಿ 1946 ಜೂನ್ 4ರಂದು ಜನಿಸಿದರು. ಎಸ್.ಪಿ.ಬಿ. ಅವರ ತಂದೆ ಎಸ್.ಪಿ. ಸಾಂಬಮೂರ್ತಿಯವರು ಹರಿಕಥೆ ಕಲಾವಿದರಾಗಿದ್ದರು. ಅವರ ಪ್ರೇರಣೆಯಿಂದ ಹಾರ್ಮೋನಿಯಂ, ಕೊಳಲು ಇತ್ಯಾದಿಗಳನ್ನು ತಮ್ಮಷ್ಟಕ್ಕೆ ತಾವೇ ನುಡಿಸುತ್ತಾ ಸಂಗೀತದ ಪರ್ವತವೇ ಆದವರು ಎಸ್.ಪಿ.ಬಿ. ಅವರು. ಎಸ್.ಪಿ.ಬಿ. ಅವರ ಬಗ್ಗೆ ಅಣ್ಣಾವ್ರು ಎಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಬಿ.ಬಿ.ಎಸ್. ನನ್ನ ಆತ್ಮ, ನಾನು ಶರೀರ ಎಂದು ಹೇಳುತ್ತಿದ್ದರು. ಹಾವಿನ ದ್ವೇಷ 12 ವರ್ಷ ಎಂದು ಹಾಡಿ ವಿಷ್ಣುವರ್ಧನ್ ಅವರನ್ನು ರಾಮಾಚಾರಿಯನ್ನಾಗಿಸಿದ ಕೀರ್ತಿ ಕೂಡ ಎಸ್.ಪಿ.ಬಿ. ಅವರದ್ದು. ಪ್ರಣಯರಾಜ ಶ್ರೀನಾಥ್ ಅವರ ಸ್ನೇಹದ ಕಡಲಲ್ಲಿ ಹಾಡು ಎಂದೆಂದಿಗೂ ಜೀವಂತವಾಗಿರುವಂತೆ ನೋಡಿಕೊಂಡವರು. ಸಂಗೀತದ ಮೇರು ಪರ್ವತ ಎಸ್.ಪಿ.ಬಿ. ಅವರಿಗೆ 2020 ಆಗಸ್ಟ್ 5ರಂದು ಕೋವಿಡ್ ಸೋಂಕು ತಗುಲಿತು. 51 ದಿನಗಳ ಸುದೀರ್ಘ ಹೋರಾಟದ ನಂತರ ಸೆಪ್ಟೆಂಬರ್ 25ರಂದು ಚೆನ್ನೈನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದರು ಎಸ್.ಪಿ.ಬಿ. ಅವರು. ಕಾಯ ಅಳಿದರೂ ಕಾಯಕ ನಿರಂತರ ಎನ್ನುವಂತೆ ಎಸ್.ಪಿ.ಬಿ. ಅವರು ನಮ್ಮನ್ನಗಲಿದರು. ಅವರು ಹಾಡಿರುವ ಹಾಡು ಎಂದೆಂದಿಗೂ ಜೀವಂತ.